ಎಲ್ರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ ನಾವ್ ಇವತ್ತು ಏನಕ್ಕೆ ಕೂತಿದೀವಿ ಅಂತ. ಸಂಡೇ. ಇವ್ರಿಗೆ ಝೂಮ್ ಹಾಕಿ ಮೇಡಮ್. ಯಾಕೆ ಹೇಳಿ, ಬೆಂಗಳೂರಿಂದ ಏನ್ ತಂದೆ ಅಂತ ಎಕ್ಸೈಟ್ಮೆಂಟ್. ಬನ್ನಿ ಬನ್ನಿ, ಕಲರ್ ಚಾಲೆಂಜ್. ಫಸ್ಟ್ ಚಾಲೆಂಜ್ ಹೇಳು, ಕಲರ್ ಹೇಳಿ, ಯಾವ್ದಾದ್ರೆ ಹೇಳು. ಬ್ಲ್ಯಾಕ್. ಇಷ್ಟಲ್ಲಿ ಬ್ಲ್ಯಾಕ್ ತಂದಿದ್ದೀವಿ ನಾವು. ತಂದಿದ್ದೀವಿ ಬ್ಲ್ಯಾಕ್. ಆಯ್ತಾ, ನೀನೊಂಚೂರು ರಿಯಾಕ್ಷನ್ ಯಾರು ಕೊಡವ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬ್ಲ್ಯಾಕ್ ಅಲ್ಲಿ ಯೂಸ್ ಆಗ್ಲಿ ಅಂತ ಎಲ್ಲ ಈಗ ನಾನ್ ತೆಗಿತೀನಿ ನೋಡಿ ಬ್ಲ್ಯಾಕ್. ನಿಜವಾಗ್ಲೂ ನೀನ್ ಶಾಕ್ ಆಗ್ಬೇಕಾ? ಆಗ್ತೀಯಾ ಚಲೋ ಆಗ್ತೀಯಾ? ಹೇಳು 1 2 3 ಹೇಳು. 1 2 3. ಸೋಯಾ ಚೆನ್ನಾಗಿದೆಯಾ? ಕ್ರಿಯೇಟಿವ್ ಆಗಿದೆ. ಚೆನ್ನಾಗಿದೆಯಾ? ಇದು ಆಕ್ಚುಲಿ ಚೆನ್ನಾಗಿದೆ. ನಾನು ಇದನ್ನ ಬ್ಲೂ ಅನ್ಕೊಂಡೆ, ಬಟ್ ಬ್ಲ್ಯಾಕ್ ಅಲ್ವಾ. ಖುಷಿನಾ ಪರೀಕ್ಷಿತ್ ಖುಷಿನಾ? ಖುಷಿ ಅಲ್ಲ, ಪರೀಕ್ಷಿತಗೆ ಯೂಸ್ ಆಗುತ್ತೆ ಅಂತ ತಗೋ ಇಕ್ಕೋ. ಸೋಯಾ ಸಾಸ್ ನಿಜವಾಗ್ಲೂ ಡೆಫಿನೆಟ್ ಆಗಿ ನೆಕ್ಸ್ಟ್ ಎಗ್ ರೈಸ್ ಮಾಡೋಣ ಅಂತ ಯೂಸ್ ಆಗುತ್ತೆ. ಇದು ಬ್ಲೂ ಅಲ್ವಾ? ಬ್ಲೂ ನೋಡು, ಬ್ಲೂ ಬ್ಲ್ಯಾಕ್ ತರ ಕಾಣಿಸ್ತಿದೆ ನಿನಗೆ. ಬ್ಲ್ಯಾಕ್ ಅಲ್ಲ, ಅಂಗಡಿಲೇ ಬ್ಲ್ಯಾಕ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೌದಾ? ನೆಕ್ಸ್ಟ್ ಕಲರ್ ಯಾವುದು? ಪಿಂಕ್. ಪಿಂಕ್ ಪಿಂಕ್. ಇನ್ನೊಂದು ಏನ್ ತಂದಿದೀವ? ಕಟ್ ಮಾಡು. ಆಯ್ತು, ಈಗ ಹುಡ್ಕೋ ಬಂದೆ, ಎಲ್ಲೂ ಸಿಗ್ಲಿಲ್ಲ ಅಂತ. ಚೆನ್ನಾಗಿದೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲ ಅಪ್ಪಿ. ಗೊತ್ತಿಲ್ಲ, ಏನೋ ನೋಡಕ್ ಚೆನ್ನಾಗಿ ಅನಿಸ್ತು ಅಂತ ತಗೊಂಡೆ. ಇದು ಆಕ್ಚುಲಿ ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಕೂಡ ಚೆನ್ನಾಗಿದೆ. ನೈಸ್, ಚೆನ್ನಾಗಿದೆ. ನಾನು ಇನ್ನೂ ಏನೋ ತಂದಿದ್ದೆ ಪಿಂಕು. ಏನ್ ತಂದಿದ್ದೆ? ಏನೋ ತಂದಿದ್ದ. ಸುಮ್ನೆ ಬಂದಿರೋದು ಬೆಂಗಳೂರಿಂದ. ಈ ರೋಸ್ ನ ಇಲ್ಲಿ ಕಿತ್ಕೊಂಡ್ ಬಂದಿದ್ದಾಳೆ, ಆಯ್ತಾ? ಬಟ್ ನಾವ್ ಹಂಗಲ್ಲ. ನಾನು ಬೆಂಗಳೂರಿಂದ ಕ್ಯಾರಿ ಮಾಡಕ್ ಏನೇನ್ ಈಸಿ ಆಗುತ್ತಾ ಆ ತರದ್ ಮಾತ್ರ ತಗೊಂಡ್ಬಂದೆ, ಆಯ್ತಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಿಂಕ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ ಕಡೆಯಿಂದ. ಇದು ಹೆಂಗೆ ನಾನು ಹೇಳ್ದೆ ಅಲ್ವಾ, 4 ತಗೊಂಡಿದ್ದೀನಿ ಅಂತ ನಿನಗೆ 2 ನನಗೆ ಪಿಂಕು. ಇಬ್ರಿಗೂ ಯೂಸ್ ಆಗ್ಬೇಕು ಅಂತ ಮ್ಯಾಚ್ ಆಗುತ್ತೆ. ಹಾಕೊಂಡ್ಬಿಡಿ. ನೆಕ್ಸ್ಟ್ ಸೈಜ್ ಎಲ್ಲ ಕರೆಕ್ಟಾಗಿ ತಂದ್ಬಿಟ್ಟಿದ್ದೀರಾ? ನಮ್ಮಿಬ್ರದ್ದು ಸೇಮ್ ಸೈಜ್ ಅಲ್ವಾ? ನಾವು ಓವರಾಗಿ ಮಾಡ್ತಿದ್ದೀವ? ಇಲ್ಲ ತಾನೆ, ನಾವು ನ್ಯಾಚುರಲ್ ಆಗಿ. ಸರಿ, ಇನ್ನೊಂದು ಕಲರ್ ಹೇಳ್ತೀನಿ. ಅಲ್ಲ, ಇದು ವೈಲೆಟ್. ನಂಗೆ ವೈಲೆಟ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ವೈಲೆಟ್ ಅಂದ್ರೆ ನೋಡ್ಬೇಕಮ್ಮ, ಗೂಗಲ್ ಮಾಡ್ಬೇಕು ತಾನೆ. ವೈಲೆಟ್ ಯಾವ ಕಲರ್ ಅಂತ ಬೇಕಾದ್ರೆ ತೋರಿಸುತ್ತೆ. ನೀವು ಸ್ಪೆಕ್ ಬೇರೆ ಹಾಕೋಬೇಕೇನು? ಕನ್ನಡಕ ಇಲ್ದೆ ಏನು ಕಾಣಲ್ಲ ಅನ್ಸುತ್ತೆ, ಸುಮ್ಮನೆ ಇವೆಲ್ಲ. ಇದು ಸುಮ್ಮನೆ ನೋಡಿ ಇರ್ಬೋದು, ವೈಲೆಟ್ ಇರ್ಬೋದು. ನಾವು ಎಕ್ಸಾಕ್ಟ್ ವೈಲೆಟ್ ತಂದಿದ್ದೀವಿ. ನಿಮ್ಗೆ ದೊಡ್ಡದಾಗೆಲ್ಲ ತಗೊಂಡ್ಬಿಟ್ಟಿದ್ದೀರಾ ನೋಡಿ. ಇದಕ್ಕಿಂತ ಒಂದು ದೊಡ್ಡದಿದೆ, ಕೇಳೋ. ಅಲ್ಲಿ ಯೂಸ್ ಆಗುತ್ತೆ ಅಂತಾನೆ ಐಡಿಯಾ ಮಾಡಿ ತಗೊಂಡ್ಬಂದಿದ್ದು. ವೆರಿ ನೈಸ್. ನನ್ನ ಹತ್ರ ಈ ಕಲರ್ ಪರ್ಸ್ ಇರ್ಲಿಲ್ಲ, ಡೆಫಿನೆಟ್ ಆಗಿ ಯೂಸ್ ಮಾಡ್ತೀನಿ. ಹನಿ ಪರೀಕ್ಷಿತ್ ಎಲ್ಲ ಸೆಲೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಐ ಲೈಕ್ ಇಟ್. ನಮ್ದು ನಾರ್ಮಲ್ ಟೀ ಶರ್ಟ್ ಹನಿಗಾಗತ್ತೆ ಅಂತ ತಂದಿದ್ದೀಯ? ಹನಿಗೆ ಖುಷಿ ಆಗೋದ್ಲು, ಬಟ್ ಚೆನ್ನಾಗಿದೆ. ಎಷ್ಟು ಕಲರ್ ಆಯ್ತು? 1 2 3 4 ಅಲ್ಲ 3ನಾ? ಇದೆರಡು ಒಂದೇ ಅಲ್ಲ? ಹಾ, 3 ಕಲರ್ಸ್ ಆಗಿದೆ. ಈಗ ನೆಕ್ಸ್ಟ್ ಇಂಡಿಗೋ ತೋರ್ಸಲ್ಲ.
ಇಂಡಿಗೋ 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 ಇಂಡಿಗೋ. Thanks. Love you. Forever. ಎಕ್ಸಿಟ್ ಇಂಡಿಗೋ. ವೆರಿ ನೈಸ್ ಇಂಡಿಗೋ. ಎಲ್ರಿಗೂ ಯೂಸ್ ಆಗತ್ತೆ. ಇಂಡಿಗೋ ವೆರಿ ನೈಸ್. ಚೆನ್ನಾಗಿದ್ಯಾ? ಇದು ನಮ್ಗೆ ಯೂಸ್ ಆಗುತ್ತೆ. ಇದು ನಿನಗೆ ಆಗತ್ತೆ. ನಾನು ನೋಡಿ ತಂದಿದ್ದೀನಿ. ನಿನ್ ಸೈಜ್ಗಲ್ಲ, ನಿನ್ ಸೈಜ್ಗೆನೆ. ಟಿ ಶರ್ಟ್ ಡೈಲಿ ಸಂಜೆ ಡೈಲಿ ಇಂಡಿಗೋ ಟಿ ಶರ್ಟ್ ಇನ್ನೊಂದು. ಆಯ್ತಾ? ಒಂದ್ ಹಾಕೊಂಡ್ಬಿಟ್ಟು ಪರೀಕ್ಷೆಗೆ ವಿಡಿಯೋ ಕಾಲ್ ಮಾಡು. ಇಂಡಿಗೋ ಟಿ ಶರ್ಟ್ ಇದಾಗತ್ತೆ ತಾನೆ? ಆಗುತ್ತೆ, ಡೆಫಿನೆಟ್ ಆಗಿ ಯೂಸ್ ಮಾಡ್ತೀನಿ. ಇಂಡಿಗೋ ಟಿ ಶರ್ಟ್. ನೆಕ್ಸ್ಟ್ ಡಿಫಿಕಲ್ಟ್ ಕಲರ್ಸ್ ಸ್ಟಾರ್ಟ್ ಆಗ್ತಿದೆ ಈಗ. ಇದಂತೂ ಇಮ್ಯಾಜ್ ಮಾಡ್ಕೊಳ್ಳಿ. ಎಲ್ಲೋನಾ ಆರೆಂಜಾ? ಎಲ್ಲೋ ಆರೆಂಜ್ ಎರಡು ಇದೆ. ನೀನ್ ಎಲ್ಲೋನಾರು ಕೂಡ ಆರೆಂಜ್ ಅವರು. ಇವಳಿಗೆ ಕಣ್ಕಾಣಲ್ವಲ್ಲ, ಎಲ್ಲೋ ಕೊಟ್ರು ಅವಳು ಏನ್ ಕೊಡ್ತಾಳೆ ಅದನ್ನ ನಾನು ಕೊಡ್ತೀನಿ. ಆರೆಂಜ್ ಕೊಡಿ. 1 2 3 ನೀನ್ ನಾನೆಲ್ಲ ಚಿಕ್ಕ ತಗೊಂಬಂದಿನಿ, ಯೂಸ್ ಆಗುತ್ತೆ. ಐ ಮೀನ್ ನಾನ್ ತಗೋಬರಕ್ ಈಸಿ ಅಂದ್ರೆ ಅಫ್ಕೋರ್ಸ್ ಏನ್ ತೊಂದ್ರೆ ಇಲ್ಲ. ನಾನು ಕಾರಲ್ಲಿ ಬಂದಿರೋದಲ್ಲ, ಹಂಗೆ ನಡೆಯುತ್ತೆ. ನಾವ್ ಇಲ್ಲೇ ಶಾಪ್ ಅಲ್ಲ. ಈಗ ಆರೆಂಜ್ ನೀನ್ ತುಂಬಾ ವಾವ್ ಅನ್ನೋ ತರ ಎಕ್ಸೈಟ್ ಆಗ್ಬೇಕು. ತೋರ್ಸು. 1 2 3 ಅಲ್ಲ ಕಣಮ್ಮ, ಇದು ಒಂದು ಇವಳು ನನಗ್ ಯೂಸ್ ಆಗಂತದ್ ಒಂದು ತಂದೆ. ಒಂದು ಪರೀಕ್ಷಿತಂಗಾಗುತ್ತೆ, ಇಲ್ಲ ಒಂದು ಇರ್ಲಿ. ಮತ್ತೆ ಕಲರ್ಸ್ ಎಲ್ಲ ಬಂದ್ಬಿಡುತ್ತೆ. ನೀನೇ ಕುಡಿಬಹುದು. ಕುಡಿ. ಹೌದು, ಡೆಫಿನೆಟ್ ಆಗಿ. ಆರೆಂಜ್, ಎಕ್ಸಾಕ್ಟ್ ಆರೆಂಜ್ ಪಲ್. ಓಕೆನಾ? ನಾನು ಆರೆಂಜ್ ತರಬೇಕಾಗಿತ್ತು. ಅಫ್ಕೋರ್ಸ್ ತರ್ಬೇಕಾಗಿತ್ತು. ನಾನು ಹೇಳಿದ್ದೆ ತಾನೆ. ಈಗ ಯಾವ್ದು ಎಲ್ಲೋ ಅದೆಲ್ಲೋ ಅಲ್ಲ. ಏನು ಎಲ್ಲೋ ಆಗುತ್ತೆ, ಸ್ವಲ್ಪ ಎಲ್ಲೋ ಇಷ್ಟ. ಎಲ್ಲೋ ನಿಮಗೆ ಯೂಸ್ ಆಗುತ್ತೆ ತಾನೆ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ. ಇಷ್ಟೊಂದು ಒಂದು ಡಜನ್ ಅಮ್ಮ. 2 ವಾರ ಆಗುತ್ತೆ ತಾನೆ ನಿಂಗೆ? ಆಗುತ್ತೆ, ಈ ಸೈಜ್ ಆಗುತ್ತೆ. ಹಂಗಾರೆ ಇದು ಕಡಿಮೆ ಇದೆಯಾ ಅಂತ ಹಂಗಾರೆ? ಯಾಕೆ ಡೌಟು? ಒಂದ್ಸಲ ವೇರ್ ಮಾಡಿ ತೋರಿಸ್ತೇನೆ. ಆಗ್ಲಿ ಅಂದ್ರೆ ಹಾಕೋ, ಒಂದ್ 2 ವಾರ ಹಾಕೋ. ನೆಕ್ಸ್ಟ್ ರೆಡ್. ಅಮ್ಮ ನಾನು ಹೇಳ್ತೀನಿ ನೆಕ್ಸ್ಟ್ ರೆಡ್. ಅಯ್ಯೋ, ಬೆಟರ್ ಐಡಿಯಾ ಅಲ್ವಾ? ಮನೇಲಿದ್ದೆ ತಗೊಂಬರ್ದೆ. ಏನೇನು ರೆಡ್ ಬ್ಯಾಂಗಲ್ಲ. ನಾನು ಅನ್ಕೊಂಡೆ ಪೊಮಗ್ರೆನೇಟ್ ತಗೋಬರೋಣ. ನೀನ್ ಇದನ್ನ ಗೆಸ್ ಮಾಡಿದ್ದೆ ಅಲ್ವಾ? ನನಗೆ ಬೇರೆ ಏನೂ ಸಿಗ್ಲಿಲ್ಲ ರೆಡ್ ಅಲ್ಲಿ. ನಾನು ಮರ್ತು ಬಂದು ಮನೇಲಿ ಪೊಮಗ್ರೆನೇಟ್ ರೆಡ್ ಕಲರ್ ಬಂದಿದೆಯಲ್ಲ ಆಲ್ರೆಡಿ, ತಗೋಬರೋಣ ಅನ್ಕೊಂಡೆ. ಬ್ಯಾಂಗಲ್ ರೈಟ್. ಇಬ್ರು ಮನೆಯಲ್ಲೂ ಪೊಮಗ್ರೆನೇಟ್ ಇಟ್ಕೊಂಡು ತರಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಮತ್ತೆ ಕವರ್ ನೋಡವ. ನಮ್ಮನೇಲಿ ಇತ್ತು, ಅದು ಹೊರದೋಯ್ತವೆ. ನೈಸ್ ಚೆನ್ನಾಗಿದೆ. ಅದು ನಮ್ಮನೇಲಿ ನೆಕ್ಸ್ಟ್ ಕಲರ್. ನೆಕ್ಸ್ಟ್ ಕಲರ್ ಬ್ಲೂನಾ? ಬ್ಲೂ. ಶರಮ ಬ್ಲೂ. ಈ ಆಕ್ಚುಲಿ ಹೆಂಗ್ ಗೊತ್ತಾ, ಈಗ ನಾನು ಬ್ಲೂ ತೆಗಿತೀನಿ, ನಿಂಗೆ ಅದು ನಿಜವಾಗ್ಲೂ ಎಷ್ಟು ಇಷ್ಟ ಆಗತ್ತೆ ಅಂದ್ರೆ ಅದನ್ನ ಡೌಟ್ ಇಲ್ಲದೆ ಇವಳು ಯೂಸ್ ಮಾಡ್ತಾಳೆ. ಆಕ್ಚುಲಿ ಇವಾಗ ಕೊಟ್ಟಿರೋದೇ ಆಲ್ಮೋಸ್ಟ್ ನಂಗೆ ಇಷ್ಟ ಆಯ್ತು. ಹೌದಾ? ಟಿ ಶರ್ಟ್ ಬ್ಯಾಗ್ ಅಮ್ಮ ಇವಾಗ ಡಾರ್ಕ್ ಬ್ಲೂ. ಯೂಸ್ ಮಾಡೋದು. ಅಮ್ಮ ಇವಾಗ ಲೈಟ್ ಬ್ಲೂ. ನಾವು ಹಂಗೆ ಗೊತ್ತಲ್ಲ. ನೆಕ್ಸ್ಟ್ ಏನಂದೆ? ಬ್ಲೂ. ಬ್ಲೂ. ಆಕ್ಚುಲಿ ನಿನಗೆ ಸೀರಿಯಸ್ ಸಿಗಿದೆ, ಸುಮ್ಮನೆ ಅಲ್ಲ. ನಿನ್ಗೆ ಅದು ಇಷ್ಟ ಆಗುತ್ತೋ ಅಲ್ಲ, ಈಗ ನಾನು ಕೊಡ್ತೀನಲ್ಲ ಬ್ಲೂ, 100% ಇಷ್ಟ ಆಗುತ್ತೆ. ತೋರಿಸಿ, ನೀವೇ ಫಸ್ಟ್ ತೋರಿಸಿ ಆಗಿದ್ಮೇಲೆ. 1 2 3 ಏನಿರ್ಬೋದು ಗೆಸ್ ಮಾಡು. ಇದಿಷ್ಟ ಇರೋದು ಏನಿರ್ಬೋದು ಗೆಸ್ ಮಾಡು. ಬ್ಲೂ ಕಲರ್ ಏನಿರ್ಬೋದು?
ಲಿಪ್ಸ್ಟಿಕ್ ಪಪ್ಪಲ್ಲೇ ನೀವು ಹುಡ್ಗಿರಿಗೆ ಕೊಡ್ಸಿ ಅಷ್ಟೊಂದ್ ಆಗಿದೆ ಅವನಿಗೆ. ಹುಡ್ಗಿರಿಗೆ ಕೊಡ್ಸಿ ರೂಢಿ ಆಗಿ. ಹುಡುಗಿರಿ ಕೊಡ್ಸಿದ್ಯಪ್ಪ. ಏನಾದ್ರೂ ಸ್ವಲ್ಪನಾದ್ರೂ ತೋರಿಸಿ ಒಂದ್ ಸೈಡ್ ಆದ್ರೂ. ಬ್ಲೂ ಮತ್ತೆ ಸೆಂಟ್ ಕಾಲ್ ತಗೋಗೆ ಸೆಂಟ್ ಶೂ ಪಾಲಿಶ್. ನೀನು ಶೂ ಹಾಕೋತೀಯ? ಶೂ ಪಾಲಿಶ್ ಕೊಡಕ್ ನಾನು ಸೆಂಟ್ ಪೇನ್ ಕಿಲ್ಲರ್. ಸೆಂಟ್ ತರನೇ ಇದೆ ಯಾ ಸೆಂಟ್ ಸಿಕ್ಕಾಬಿಟ್ಟೆ ಯೂಸ್ ಆಗುತ್ತೆ ನಿಜವಾಗ್ಲೂ. ಅದನ್ನ ಅದ್ ಬೇರೆ ಬೇರೆ ರೆಡ್ ಅಲ್ಲೆಲ್ಲ ಇತ್ತು, ಬಟ್ ಈ ಕಾಂಬಿನೇಷನ್ ಸಿಗ್ಲಿ ಬ್ಲೂ ಅಂತ ಹುಡುಕ್ಬಿಟ್ಟು ಬ್ಲೂ ತಂದಿದ್ದೀನಿ. ಇದು ಎಲ್ರಿಗೂ ಯೂಸ್ ಆಗುತ್ತೆ, ಅದ್ರಲ್ಲಿ ಇವಳಿಗಂತೂ ಜಾಸ್ತಿ ಯೂಸ್ ಆಗುತ್ತೆ. ಅಂದ್ರೆ ನನ್ನ ಪೇಷಂಟ್ ಎಲ್ಲ ಆ ನೋವು ಈ ನೋವು, ಪಾತ್ರೆ ತೊಳೆದ್ರೆ ನೋವು, ಬಟ್ಟೆ ತೊಳೆದ್ರೆ ನೋವು, ಅದಕ್ಕೆ ಅತ್ಲಾಗ ಎತ್ಕೊಟ್ಟು ಸುಮ್ಮನೆ ಆಗೋದು. ನೆಕ್ಸ್ಟ್ ಬ್ಲೂ. ನಮ್ಮ ಬ್ಲೂ ಬಾತ್ರೂಮ್ ತೊಳೆಯೋ ಬ್ರಷ್. ಇಲ್ಲ ವಾಟರ್ ಬಾಟಲ್. ಇಲ್ಲ ಇದು ಬಟ್ ಚೆನ್ನಾಗಿದೆ. ನಮ್ಮಲ್ಲಿ ಇದೆ, ಏನ್ ಮಾಡಕ್ಕಾಗುತ್ತೆ? ಅತ್ತೆ ಬೆಂಗಳೂರಿಂದ ಲೈಟ್ ವೆಯ್ಟ್ ಆಗಿ ತಂದಿದ್ದಾಳೆ. ನಾವು ಆಡ್ ಬೇರೆ ಹೇಳಿದ್ದು ಸ್ಟಾರ್ಟಿಂಗ್, ಬೆಂಗಳೂರಿಂದ ಏನ್ ತಂದೆ ಅಂತ. ಇಲ್ಲಿ ನೋಡು, ಇದು ತಂದಿದ್ದಾಳೆ. ಬಟ್ ನೈಸ್ ಶಾಲಮ್ಮ, ಚೆನ್ನಾಗಿದೆ. Next colour. ಯೂಸ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಹತ್ರ ಏನು ಉಳಿದಿಲ್ಲ, ಗ್ರೀನ್ ಅಷ್ಟೇ ಇದೆ. ಗ್ರೀನ್ ಗ್ರೀನ್ ಅಷ್ಟೇ ತಾನೆ? ಹಾ ಗ್ರೀನ್ ಸಾಕು. ಗ್ರೀನ್ ಅಲ್ಲಿ ವೇಲ್ ತಗೊಂಡ್ಬಂದಿದ್ದೀನಿ. ನಾನು ನಿಜವಾಗ್ಲೂ ಅನ್ಕೊಂಡೆ ಗ್ರೀನ್ ಅಲ್ಲಿ ಒಂದ್ ವೇಲ್ ತರೋಣ ಅಂತ, ಬಟ್ ಐ ಲೈಕ್ ದಿಸ್. ಚೆನ್ನಾಗಿದೆ, ಗ್ರೀನ್ ಚೆನ್ನಾಗಿದೆ. ನಾನೇನ್ ತಂದಿರ್ಬೋದು ಅಂತ ನೀನು ಅಟ್ಲೀಸ್ಟ್ ಗೆಸ್ ಮಾಡು ಒಂದಾದ್ರು. ಏನ್ ತಗೊಬಂದಿರ್ತೀರಾ? ನಾನು ನಿನ್ನ ಎದುರಿಗೆ ತೆಗೆದ್ಮೇಲೆ ಹಿಂಗೆ ಅನ್ಬಾರ್ದು ಅಂತ. ನಿಜವಾಗ್ಲೂ ಗೊತ್ತಾಗಿಲ್ಲ ಏನು ಅಂತ. ಇದು ಹನಿ ಸೆಲೆಕ್ಷನ್ ಇಯರಿಂಗ್ಸ್. ಜಾತ್ರೆ ಅನ್ಸಿದ್ರೆ ಅವಳಿಗೆ ವಾಪಸ್ ಕೊಡು, ಇಲ್ಲ ಒಂದಿನ ಹಾಕೋ ಯಾವಾಗಾದ್ರು. ಇದು ನನ್ ಸೆಲೆಕ್ಷನ್. ಅವಾಗ ಎಲ್ಲಿ ತೆಗ್ದಿಟ್ರಿ? ಅಮ್ಮ ಇದೆ ಕಣಮ್ಮ, ಇದೆ ಒಂದು ಪ್ರಾಡಕ್ಟ್ ಹೇಳ್ಬಿಟ್ಟು ನೀವು. ನಾನು ಜಾಸ್ತಿ ತಗೊಬರ್ತಾ ಇದ್ದೆ. ಇದೆ ಇವೆರಡೆ. ನಮ್ಗೆ ಯಾಕೆ ಎರಡೆರಡು ಕೊಡ್ಬೇಕಿತ್ತು? ಇರ್ಲಿ, ಲೈಟ್ ವೇಟ್ ಅಲ್ಲ ಪಾಪ. ಮಾಡ್ತಿರ್ದೆ ಲೋ ಬಜೆಟ್ ವಿಡಿಯೋ. ನೀವಂತದ್ರಲ್ಲಿ ಎಲ್ಲ ಅಡ್ಡ ನಿಂತ್ಕೊಂಡ್ರೆ ಹೆಂಗ್ರಪ್ಪ? ಅಪ್ಪ ಒಂಚೂರು ಬೆಳೆಸಿರಪ್ಪ. ಇಯರಿಂಗ್ಸ್ ಚೆನ್ನಾಗಿದೆ. ಒಂದ್ಸತಿ ಹಿಂಗ್ ಇಟ್ಕೊಂಡು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ ಸರ್. ಯಾವ್ದಾರ ಒಂದು ಅದು ಗ್ರೀನೇ, ಅದ ಗ್ರೀನ್ ಡ್ರೆಸ್ಗೆ ಯಾವ್ದಾದ್ರು ಹಾಕೊಂಡ್ರೆ ನಿಜವಾಗ್ಲೂ ಒಂದ್ ಚೆನ್ನಾಗಿ. ಟೈಮ್ ಹಾಕೊಂಡು ಆಮೇಲೆ ಅವಳಿಗೆ ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಹಾಕೋ. ರೆಗ್ಯುಲರ್ ಹಾಕಲ್ಲ, ದೊಡ್ಡದಲ್ಲ. ಕೊಟ್ಟಿರೋದಕ್ಕೆ ಒಂದ್ಸಲ ಹಾಕೋದು. ಕಾಲೇಜ್ಗೆ ಹೋಗುವಾಗ ಇಂಥದ್ದೆಲ್ಲ ಹಾಕೋದಿದ್ದೆ, ಬಟ್ ಇವಾಗ ಸ್ವಲ್ಪ ಸಿಂಪಲ್ ಆಗಿ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಹುಡುಕುವಾಗ ಸ್ವಲ್ಪ ಇಮ್ಯಾಜಿನ್ ಕಷ್ಟ ಇತ್ತು, actually ನಿಜವಾಗ್ಲೂ ಕಷ್ಟ ಇತ್ತು. ಏನೇನ್ ಯೂಸ್ ಆಗುತ್ತೆ ಆ ತರದೆಲ್ಲ ಹುಡ್ಕೊಂಡು ಅವ್ರಿಗೆ ಏನ್ ಇಷ್ಟ ಆಗ್ಬೋದು ಅಂತ. ಸರಿ, ಫ್ರೆಂಡ್ಲಿ ಯಾವ್ದು ಇಷ್ಟ ಆಯ್ತು ಹೇಳು? ನನ್ಗೆ ಬ್ಯಾಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಮೇಲೆ ಬ್ಯಾಂಗಲ್ ಇಷ್ಟ ಆಯ್ತು. ಬ್ಯಾಂಗಲ್ ಅಂದ್ರೆ ಅದು ಥಿಂಗ್ಸ್ ಅನ್ನೋದಕ್ಕಿಂತ ಇಟ್ಸ್ ಅನ್ ಎಮೋಷನ್. ನನ್ಗೆ ಬ್ಯಾಂಗಲ್ಸ್ ತುಂಬಾ ಇಷ್ಟ. ಅದು ಯಾರಾದ್ರೂ ಕೊಟ್ರೆ ಇನ್ನೂ ಇಷ್ಟ ಆಗುತ್ತೆ. ಅದು ಸಿಕ್ಕಾಬಟ್ಟೆ ಪ್ರೀತಿ ಪಾತ್ರ ಕೊಟ್ರೆ ಡಿಫ್ರೆಂಟ್ ಆಗಿ ಇಷ್ಟ ಆಗುತ್ತೆ. ಸೊ ಬ್ಯಾಂಗಲ್ ತುಂಬಾ ಇಷ್ಟ ಆಯ್ತು. ಅಲ್ಲಾಗಿ ಯೂಸ್ ಮಾಡ್ತೀನಿ, ಯೂಸ್ ಆಗುತ್ತೆ. ಅದಕ್ಕೆ ಅಂತಾನೆ. ಆಮೇಲೆ ಹೆಂಗ್ ಗೊತ್ತಾ, ಇದು ಒಂದು ಪರ್ಪಸ್ ತಂದಿದ್ದು ಅಂತಂದ್ರೆ ಎಲ್ಲದೂ ಯೂಸ್ ಆಗುತ್ತೆ, ಎಲ್ಲರದ್ದು ಯೂಸ್ ಮಾಡ್ತೀನಿ. ಬಟ್ ಅದು ತುಂಬಾ ಇಷ್ಟ ಆಯ್ತು. ಇದು ಅವಳು ಆಕ್ಚುಲಿ ಕ್ಯಾರಿ ಹೆಂಗ್ ಗೊತ್ತಾ, ದೊಡ್ಡ ಬ್ಯಾಗ್ ನ ಹಾಕೊಂಡ್ಬರೋದ, ಅದ್ರ ಜೊತೆಗೆ ಏನಾದ್ರು ಥಿಂಗ್ಸ್ ಇಟ್ಕೊಂಡು ಮೊಬೈಲ್ ಅಮೌಂಟ್ ಎಲ್ಲ ಇದ್ರಲ್ಲಿ ಇಟ್ಕೋಬಹುದು ನೀನು ಆರಾಮಾಗಿ ಅನ್ನೋ ಕಾರಣಕ್ಕೇನೆ ಈ ಕಲರ್ ಒಂದು ಬ್ಲೂ ಅಂತ ಅನ್ಕೊಂಡೆ. ಅದೊಂಥರ ಜಾತ್ರೆ ತರ ಫೀಲ್ ಆಯ್ತು, ಅದಕ್ಕೆ ಸೊ ಈ ಕಲರ್ ಅನ್ಕೊಂತ ಮಾಡಿದ್ದು. ಬಟ್ ನೀ ತಂದಿರೋದು ಅಷ್ಟೇ, ಎಲ್ಲದೂ ಚೆನ್ನಾಗಿದೆ. ಆಕ್ಚುಲಿ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬರೋದು, ಅವಳಿಗೆ ಬೇಕಾಗಿ ಥಿಂಗ್ಸ್ ತರೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಇಷ್ಟೊಂದು ತರೋದು ನಿಜವಾಗ್ಲೂ ಖುಷಿ ಆಯ್ತು. ಸೂಪರ್ ಆಗಿತ್ತು, ಎಲ್ಲದೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಕೊಡೋಣ, ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ. ಎಲ್ಲರೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಯ್. ಬಾಯ್.